ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನ್ನ ವಿಚಾರ ತಿಳಿಸಿದ್ದೀನಿ. ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನ್ ಹೇಳಿದ್ರೆ ನಾವು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನ ಅಲ್ಲಿ ಇದ್ದಂತ ಬೇರೆ ಯಾರಾದ್ರೂ ನಮ್ಮ ಸ್ಟೇಟ್ ಮಿನಿಸ್ಟರ್ಗಳಿದ್ರು, ಯಾರು ಟೀಕೆ ಮಾಡುವಂತವ್ರು ಇದ್ರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಇತ್ತೀಚೆಗೆ ನೀತಿ ಆಯೋಗದ ಸಭೆಗಾಗಿ ಕೇಂದ್ರದ ಪ್ರಧಾನಿಗಳನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಷ್ಟ್ರಪತಿಗಳನ್ನು ಕೂಡ ಭೇಟಿ ಮಾಡಿದ್ರು. ಈ ವೇಳೆ ನರೇಂದ್ರ ಮೋದಿ ನಿಮ್ಮ ಮಾತುಗಳಿಗೆ ಸ್ಪಂದಿಸಿದ್ರ? ಬಹಳಷ್ಟು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದೀರಿ, ಹೇಗಿತ್ತು ನಿಮ್ಮ ಭೇಟಿ ಅನ್ನುವ ಪ್ರಶ್ನೆಗೆ ಇಂಟ್ರೆಸ್ಟಿಂಗ್ ಆದಂತ ಉತ್ತರವನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ನನ್ನ ಆಚಾರ ವಿಚಾರವನ್ನ ಮೋದಿ ಅವರು ಮೆಚ್ಕೊಂಡಿದ್ದಾರೆ, ಪ್ರಧಾನಿಯವರು ಮೆಚ್ಕೊಂಡಿದ್ದಾರೆ, ಅವ್ರು ಹೇಗ್ ಸ್ಪಂದಿಸಿದ್ದಾರೆ ಅಂತ ಕೇಳಿ ನೋಡಿ ಬೇಕಾದ್ರೆ ಅನ್ನೋ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಒಂಥರ ದೈವ ಭಕ್ತರ ರೀತಿ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗಲೇ ರಾಜಭವನದಲ್ಲೇ ಅವರ ಏನು ಪರಮ ದೈವ ಅಜ್ಜಯ್ಯನನ್ನ ಇಟ್ಟು ಅಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂಥರ ಹಿಂದೂ ಭಕ್ತ, ಹಿಂದೂ ಸನಾತನಿಯ ರೀತಿಯಲ್ಲಿ ಅವರ ವೇಷಭೂಷಣ ಎಲ್ಲ ಹಾಗೆ ಇರುತ್ತೆ. ಸೊ ಆ ರೀತಿಯಲ್ಲಿ ಅವರು ಬಿಂಬಿಸಿಕೊಳ್ತಾ ಇದ್ದಾರೆ. ಇದನ್ನ ಮೆಚ್ಕೊಂಡಿದ್ದಾರೆ. ಅಂದರೆ ನನ್ನ ಆಚಾರ ವಿಚಾರಗಳು ನನಗೆ ಗೊತ್ತಿರುವಂತಂದ್ರೆ ಅವರು ಸಂಸ್ಕೃತದಲ್ಲಿ ಓದ್ಕೊಂಡಿರುವಂಥ ವಿಚಾರಗಳು, ಇದನ್ನು ಮೆಚ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ರೀತಿ ಅಲ್ಲ ಡಿ ಕೆ ಶಿವಕುಮಾರ್ ಹಿಂದೂ ಸನಾತನ ಇದರತ್ತ ಒಲವಿರುವ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮೋದಿ ಫ್ಯಾನ್ಸ್ ಕೂಡ ಮೆಚ್ಕೊಳ್ತಾರೆ. ಒಂದು ದೊಡ್ಡ ವರ್ಗ ನನ್ನ ಜೊತೆಗೆ ನಿಂತ್ಕೊಳ್ಳುತ್ತೆ, ನಾನೊಬ್ಬ ದೈವ ಭಕ್ತನಾಗಿ ದೇವರನ್ನು ಯಾರ್ಯಾರು ನಂಬ್ತಾರೋ ಅವರೆಲ್ಲ ನನ್ನ ಪರ ನಿಂತ್ಕೋತಾರೆ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಹಾಗೇನೆ ಅವರು ಬಹಳ ಏನು ಉತ್ತರದಲ್ಲೇ ನನ್ನ ಪ್ರೆಸ್ ಮೀಟ್, ನಾನು ಉತ್ತರಕ್ಕೆ ತಿರ್ಕೊಂಡಿರ್ಬೇಕು, ನಾನು ಅಲ್ಲಿ ಕೂತ್ಕೊಂಡೆ ಪ್ರೆಸ್ ಮೀಟ್ ಮಾಡೋದು, ಮುಂದೆ ಪ್ರೆಸ್ ಮೀಟ್ ಮಾಡುವಾಗೆಲ್ಲ ಅದೇ ರೀತಿ ಚೇರ್ಗಳನ್ನು ಹಾಕಿ ಅನ್ನೋ ರೀತಿನೇ ಆರಂಭದಲ್ಲೇ ಹೇಳಿದ್ರು. ಒಂಥರ HD ರೇವಣ್ಣವ್ರು ಯಾವ ರೀತಿ ಮುಹೂರ್ತ ನೋಡಿ ಪ್ರತಿಯೊಂದನ್ನು ಮಾಡ್ತಾ ಇದ್ರು, ಅವರಿಗಿಂತ ಹೆಚ್ಚು ಅನ್ನುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ದೇವರು ಏನು ಪೂಜೆ ಈ ವಿಚಾರದಲ್ಲಿ ಆಸಕ್ತಿನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಮೋದಿ ಅವರು ಅವ್ರನ್ನ ಮೆಚ್ಕೊಂಡ್ಬಿಟ್ರ ಗೊತ್ತಿಲ್ಲ. ಸದ್ಯಕ್ಕಂತೂ ನೀತಿ ಆಯೋಗದ ಮೀಟಿಂಗ್ ಹೋಗಿದ್ದಾರೆ, ಅಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲರನ್ನು ಭೇಟಿಯಾಗಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಏನು ಬರುತ್ತೆ, ಬಹಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಬರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.